ನಮಸ್ಕಾರ ಸ್ನೇಹಿತರೆ, ಲೇ ಲದಾಖ್ ಅಡ್ವೆಂಚರಸ್ ರೈಡ್ನ 4ನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುಜರಾತ್ನಲ್ಲಿ ರಾತ್ರಿ ಉಳಿದು ಬೆಳಿಗ್ಗೆ ಬೇಗನೆ ಎದ್ದು ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನು ನೋಡಿಕೊಂಡು ರಾಜಸ್ಥಾನದ ಕಡೆಗೆ ನಮ್ಮ ಪಯಣವನ್ನು ಮುಂದುವರಿಸಿದ್ವಿ. ರಸ್ತೆಗಳು ಹೆಚ್ಚಿನ ಭಾಗ ಹೈವೇಗಳೇ ಆಗಿದ್ವು. ಬೈಕ್ ಸುಲಭವಾಗಿ ಓಡ್ತಾ ಇತ್ತು. ಗೂಗಲ್ ಮ್ಯಾಪ್ಸ್ನಲ್ಲಿ ಉದಯಪುರ ಎಷ್ಟು ದೂರ ಇದೆ ಅಂಥೇಳಿ ಪದೇ ಪದೇ ನೋಡ್ತಾ ಇದ್ದೆ. ಜೊತೆಗೆ ಮಧ್ಯದಲ್ಲಿ ಸ್ಥಳೀಯ ಜನರೊಂದಿಗೆ ನಿಂತು ಮಾತಾಡ್ತಾ ಇದ್ದೆ. ರಾಜಸ್ಥಾನದ ಗಡಿ ಎಷ್ಟು ದೂರ, ಉದಯಪುರಕ್ಕೆ ಯಾವ ರಸ್ತೆ ಚೆನ್ನಾಗಿದೆ ಅಂತೆಲ್ಲ ಕೇಳ್ತಾ ಇದ್ದೆ. ಅವರ ಸಹಾಯ ಮತ್ತು ಅವರ ಆ ನಗು ಟ್ರಿಪ್ಗೆ ವಿಶೇಷ ರುಚಿಯನ್ನು ಕೊಡ್ತಾ ಇದ್ವು. ಸ್ವಲ್ಪ ಸಮಯದ ನಂತರ ಗುಜರಾತ್ ರಾಜಸ್ಥಾನ ಗಡಿ ಕಾಣ್ತು. ಆ ಕ್ಷಣ ಇನ್ನೊಂದು ರಾಜ್ಯ ದಾಟಿದ್ದೇನೆ ಅಂತ ಹೃದಯ ತುಂಬಿ ಬಂತು. ಭಾರತದ ಈ ವೈವಿಧ್ಯಮಯ ರಸ್ತೆಗಳಲ್ಲಿ ಪ್ರಯಾಣ ಮಾಡುತ್ತಿರುವುದೇ ಒಂದು ದೊಡ್ಡ ಸಂತೋಷ ಸ್ನೇಹಿತರೆ. ಗುಜರಾತ್ನ ಆ ಗಾಳಿ ಬಿಟ್ಟು ರಾಜಸ್ಥಾನದ ಈ ಬಿಸಿ ತಟ್ತಾ ಇದ್ದಂತೆ ದೃಶ್ಯಗಳು ನಿಧಾನವಾಗಿ ಬದಲಾಗ್ತಾ ಇದ್ವು. ಸಂಜೆ ಹತ್ತಿರ ಬರುತ್ತಿದ್ದಂತೆ ಅಂತಿಮವಾಗಿ ಉದಯಪುರ ತಲುಪ್ತೀವಿ. ದೀರ್ಘ ರೈಡಿಂಗ್ ನಂತರ ದೇಹ ಸ್ವಲ್ಪ ಆಯಾಸವಾಗಿತ್ತು, ಆದರೆ ಮನಸ್ಸು ಮಾತ್ರ ಸಂತೋಷದಿಂದ ತುಂಬಿ ಹೋಗಿತ್ತು. ಯಾಕಂದರೆ ಉದಯಪುರ ಸರೋವರಗಳ ನಗರ, ರಾಜಸ್ಥಾನದ ರಾಜರಾಣಿಯರ ಊರು. ಇಲ್ಲಿ 2 ದಿನ ಇದ್ದು ಅಲ್ಲಿರುವಂತಹ ಸಿಟಿ ಪ್ಯಾಲೇಸ್, ಮಾನ್ಸೂನ್ ಪ್ಯಾಲೇಸ್ ಮತ್ತು ಇನ್ನೂ ಇತ್ಯಾದಿ ಜಾಗಗಳನ್ನು ನೋಡಿ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ ಅಂತ ಹೇಳಿ ನಾವು ಮೊದಲೇ ಡಿಸೈಡ್ ಮಾಡಿದ್ವಿ. ಮುಂದಿನ ಮಿನಿ ಬ್ಲಾಗಲ್ಲಿ ನಾವು ಉದಯಪುರದಲ್ಲಿ ಏನೇನನ್ನು ನೋಡಿದ್ವಿ, ಏನೇನನ್ನು ಮಾಡಿದ್ವಿ ಅನ್ನೋದನ್ನು ತಿಳಿಸ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ. ನಮಸ್ತೆ.